ಒಳ್ಳೆ ಒಂದು ಗ್ಲೋ ಕೊಡುವಂಥ ಇಷ್ಟೆಲ್ಲ ಸಾಮಗ್ರಿ ನಾವು ಹಾಕಿವಿ, ಇಷ್ಟೆಲ್ಲ ಪೌಡರ್ಗಳನ್ನ ಹಾಕಿ ನಾವು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೊಂಡಾಗ ಅದರ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ಅಂದರೆ ನೀವು ಗೆಸ್ ಮಾಡ್ಬೋದು. ಇದನ್ನ ಈ ದಿನ ಅದನ್ನ ಹಚ್ತಾ ಬರ್ರಿ, ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ರೀತಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಳೋ ಅವಶ್ಯಕತೆಯೂ ಇಲ್ಲ. ಮನೇಲೇ ಒಳ್ಳೆ ಗ್ಲೋಯಿಂಗು ಮತ್ತು ಶೈನಿಂಗು, ಒಂದು ಆರೋಗ್ಯಕರವಾದಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಬ್ರೈಡಲ್ ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಭಾಳ ಚೆನ್ನಾಗಿರುವಂಥ ಒಂದು ಬ್ರೈಡಲ್ ಫೇಸ್ ಪ್ಯಾಕ್ ಇದಾಗಿರುತ್ತೆ. ಇದಕ್ಕೆ ನಾವು ಬ್ರೈಡಲ್ ಫೇಸ್ ಪ್ಯಾಕ್ ಅಂತ ಹೇಳೋದು ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಇದನ್ನು ಮದುವೆ ಆಗೋ ಹೆಣ್ಣು ಹುಡುಗಿಯರು ಸಹಿತ, ಗಂಡು ಹುಡುಗರು ಹೆಣ್ಣು ಹುಡುಗರು ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನು ಮುಖಕ್ಕೆ ಹಚ್ಕೊತ ಬಂದ್ರೆ, ನಾನು ಹೇಳ್ತೀನಿ ಎಷ್ಟು ದಿನ ಹಚ್ಚಬೇಕು ಏನು ಅಂತ ಹೇಳಂದು. ಹಚ್ಕೊತ ಬಂದ್ರಿ ಅಂದ್ರೆ ನೀವು ಪಾರ್ಲರ್ಗೆ ಹೋಗಿ ಸಾವಿರಾರು ಗಂಟಲೆ ದುಡ್ಡನ್ನು ಖರ್ಚು ಮಾಡಿ ಫೇಶಿಯಲ್ ಮಾಡೋ ಅವಶ್ಯಕತೆಯೂ ಇಲ್ಲ, ಮಾಡಿಸೋವಂಥ ಅವಶ್ಯಕತೆಯೂ ಇಲ್ಲ. ಅಷ್ಟು ಚೆನ್ನಾಗಿದೆ, ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡ್ತೈತಿ. ಹಾಗಾಗಿ ಇದಕ್ಕೆ ಬ್ರೈಡಲ್ ಮೇಕಪ್ ಅಲ್ಲ, ಬ್ರೈಡಲ್ ಒಂದು ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಇದನ್ನು ನಾನು ಹೆಂಗೆ ಮಾಡಿದೆ ಮತ್ತು ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಬರ್ರಿ, ಈಗ ನಾನು ಯಾವ ರೀತಿ ಆ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಎಷ್ಟು ದಿನಗಳ ಕಾಲ ಅದನ್ನ ಹಚ್ಚಬೇಕು ಅಂತ ಹೇಳಂತ ನಾನು ಹೇಳ್ತೀನಿ. ಇದು ನಾನು ಹೇಳ್ತೀನಲ್ಲ, ಈಗ ಇಂಗ್ರೀಡಿಯೆಂಟ್ಸ್ ಏನು, ಒಂದು 50 ಗ್ರಾಮ್ ನೀವು ತಂದು ಇಟ್ಕೊಂಡ್ರೆ ಸಾಕು, ನೀವು ಬೇಕಾದಷ್ಟು ದಿನ ಆಗುತ್ತೆ. ಆಮೇಲೆ 3 years ವಾರಂಟಿ ಅಂತ ಹೇಳಂದು ಇರ್ತಾವೆ, 3 years ವಾರಂಟಿ ಅಂತ ಜಾಸ್ತಿ ಇರ್ತಾವೆ, 3 ವರ್ಷದ ಮಟ್ಟ ವಾರಂಟಿ ಇರೋದ್ರಿಂದ ನಮ್ಗೆ ಅವು ಬೇಗನೆ ಹಾಳಾಗಂಗಿಲ್ಲ. 50 ಗ್ರಾಮ್ ಏನು ಭಾಳ ಆಗಂಗಿಲ್ಲ. ಒಂದು 50 ಗ್ರಾಮ್ ನಾವು ತಂದು ಇಟ್ಕೊಂಡ್ವಿ ಅಂದ್ರೆ ನಾವು ಬೇಕು ಅಂದಾಗ ನಾವು ಫೇಸ್ ಪ್ಯಾಕನ್ನು ಹಾಕ್ಕೋಬೋದು. ಅದಕ್ಕೋಸ್ಕರ ನಾನು ಹೇಳುವಂಥ ಒಂದಿಷ್ಟು ಮನೆಯಲ್ಲಿರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅದಾವು, ಮತ್ತು ಒಂದು ಸ್ವಲ್ಪ ಈ ಮಾರ್ಕೆಟಿಂದ ಅದೇ ಮುಲೇಟಿ ಪೌಡ್ರು, ಮುಲ್ತಾನಿ ಮಿಟ್ಟಿ, ಇವೆಲ್ಲ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಇಂಥವೆಲ್ಲ ನಮ್ಮ ಮನೆಗೆ ಇದ್ದಿದ್ದು ಇರ್ತಾವೆ. ಆದರೂ ಇಲ್ಲ ಅಂತ ಅಂದವರು ಒಂದು 50 ಗ್ರಾಮು ತಂದು ಇಟ್ಕೊಂಡ್ರಿ ಅಂದ್ರೆ ಅವು ನಿಮಗೆ ಯೂಸ್ ಆಕ್ಕವು ಅಂತ ಹೇಳೋದು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ರಿ, ಅದನ್ನ ಹೆಂಗೆ ನಾನು ಪ್ಯಾಕನ್ನು ರೆಡಿ ಮಾಡಿದೆ, ಅದಕ್ಕೆ ಏನೆಲ್ಲ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇಷ್ಟು ನಮಗೆ ಫೇಸ್ ಪ್ಯಾಕಿಗೆ ಬೇಕಾಗಿರುವಂಥ ಒಂದು ಪೌಡ್ರ್ಗಳು ಅಥವಾ ಇಂಗ್ರೀಡಿಯೆಂಟ್ಸು ಅಂತ ಹೇಳ್ಬೋದು. ಒಂದು ರೀತಿ ಸ್ಕಿನ್ನಿಗೆ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು. ಅಷ್ಟು ಇಲ್ಲಿ ಒಳ್ಳೊಳ್ಳೆ ಒಂದು ಪೌಡ್ರ್ಗಳು ಅಥವಾ ಇಂಗ್ರೀಡಿಯೆಂಟ್ಸು ಅಂತ ಹೇಳ್ಬೋದು. ಇಲ್ಲಿ ಫಸ್ಟಿಗೆ ನಾನು ಎಷ್ಟೆಷ್ಟು ತೊಗೊಂಡೆ ಅಂತ ಹೇಳ್ತೀನಿ, ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, 2 ಸ್ಪೂನಷ್ಟು ನಾನು ಮಸೂರು ದಾಲನ್ನು ತೊಗೊಂಡಿದ್ದೀನಿ. ಮಸೂರು ದಾಲ್ ಅಂದ್ರೆ ಈ ಕೆಂಪು ಬೇಳೆ ಅಂತಾರೆ, ಮತ್ತು ಈ ಚನ್ನಂಗಿ ಬೇಳೆ ಅಂತಾರೆ ನಮ್ಮ ಕಡೆ, ಅದು ಒಂದು 2 ಸ್ಪೂನಷ್ಟು ತೊಗೊಂಡಿನಿ. ಹಂಗೆ 1 ಸ್ಪೂನಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಈ ಕಸ್ತೂರಿ ಅರಿಶಿನ ಹಾಕೋದ್ರಿಂದ ನಮ್ಮ ಸ್ಕಿನ್ ಒಳಗೆ ನಮ್ಗೆ ಹಳದಿ ಬಣ್ಣ ಕುಂದ್ರಂಗಿಲ್ಲ. ನಾವು ಮನೆಯಲ್ಲಿರುವಂಥ ಅರಿಶಿನ ಹಾಕಿದ್ರೆ ಏನೈತಿ, ನಮ್ಮದು ಹಳದಿ ಬಣ್ಣ ಮುಖದ ಮೇಲೆ ಕುಂದಿರ್ತೈತಿ. ಈ ಅರಿಶಿನ ಆ ರೀತಿ ಕುಂದ್ರಂಗಿಲ್ಲ ಅಂತ ಹೇಳೋದು ಕಸ್ತೂರಿ ಅರಿಶಿನ ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಹಾಕೊಂಡಿದ್ದೀನಿ. ಬಾದಾಮಿ ಪೌಡ್ರು ಚೆನ್ನಾಗಿ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಅದನ್ನು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮುಲ್ತಾನಿ ಮಿಟ್ಟಿನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಹಾಲಿನ ಪೌಡ್ರು ನಾನಿಲ್ಲಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೆಯದು ಅಂತೇಳಂದು ಗೊತ್ತೈತಿ. ಹಾಲಿನ ಪೌಡ್ರು ಮತ್ತು ಇದು ಕಾಫಿ ಪೌಡ್ರು 1 ಸ್ಪೂನಷ್ಟು, ಅದನ್ನು ನಾನಿಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟನ್ನು ನಾನಿಲ್ಲಿ 2 ಸ್ಪೂನಷ್ಟು ತೊಗೊಂಡಿನಿ. ಇದನ್ನು ಏನೇನೆಲ್ಲ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಅಂತೇಳಿ ಲಾಸ್ಟಿಗೆ ಹೇಳ್ತೇನೆ, ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಈಗ 1 ಸ್ಪೂನಷ್ಟು ಈ ಗುಲಾಬಿ ಪೌಡ್ರನ್ನ ತೊಗೊಂಡು, ಗುಲಾಬಿ ಪೌಡ್ರು ಮನೇಲಿ ಹೂವನ್ನು ಒಣಗಿಸಿ, ಫ್ರೆಶ್ ಹೂ ತಂದು ಪೂರ್ತಿಯಾಗಿ ಒಣಗಿಸಿ ಪೌಡ್ರ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಮನೆಯಾಗ. ಅದನ್ನು ನಾನು 1 ಸ್ಪೂನ್ ಹಾಕ್ಕೊಂಡಿನಿ. ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದು ಒಂಥರ ಕೊರಿಯನ್ ಸೀಕ್ರೆಟ್ ಅಂತ ಹೇಳೋದು, ಸ್ಕಿನ್ ಸೀಕ್ರೆಟ್ ಅಂತ ಹೇಳ್ಬೋದು. ಎಲ್ಲರೂ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಕಾಮನ್ನಾಗಿ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಅಂತ ಗೊತ್ತೈತಿ. ಹಂಗಾಗಿ ಅದನ್ನು ನಾವು ಪ್ರತಿಯೊಬ್ಬರು ಹಾಕ್ತೀವಿ ಅಕ್ಕಿ ಹಿಟ್ಟು. ಮತ್ತು ಇದು ಆರೆಂಜ್ ಪೀಲ್ ಪೌಡ್ರು 1 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡ್ರನ್ನ ತೊಗೊಂಡಿನಿ. ಅದನ್ನು ನಾನು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು, ಸಿಪ್ಪೆನ ಒಣಗಿಸಿ ಪೌಡ್ರ್ ಮಾಡಿ ಜಲ್ಲಿಸಿ ಇಟ್ಕೊಂಡಿರುವಂಥದ್ದು. ಇಲ್ಲಿ ಗಂಧದ ಪೌಡ್ರು, ಚಂದನ ಪೌಡ್ರು, ಗಂಧದ ಪೌಡ್ರ್ ಅಂತಾರಲ್ಲ ಹಬ್ಬ, ಈ ಗಂಧದ ಪೌಡ್ರು ಮತ್ತು ಈ ಕಸ್ತೂರಿ ಅರಿಶಿನ ಎರಡೂ ಮಿಕ್ಸ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಷ್ಟು ಘಮ ಅಂತಿರ್ತೈತೆ ಅಂದರೆ ಅಷ್ಟು ದೂರ ಐತಿ ಈ ಎಲ್ಲ ಪೌಡ್ರು ಅಂದಾಗಲೇ ನಮ್ಗೆ ಅಷ್ಟು ಘಮ ಅಂತೇಳಂದು ಘಮ ಬರ್ತಿರ್ತೈತಿ. ಈ ಕಸ್ತೂರಿ ಅರಿಶಿನ ಮತ್ತು ಗಂಧ ಎರಡೂ ನಾವು ಹಾಕಿದಾಗ ಇದಕ್ಕೆ. ಮತ್ತು ಇಲ್ಲಿ ಮುಲೇಟಿ ಪೌಡ್ರು ನಾ ಈ ಪ್ರತಿಯೊಂದು ಒಂದು ಫೇಸ್ ಪ್ಯಾಕ್ ಮಾಡುವಾಗಲೂ ನಾವು ಮುಲೇಟಿ ಪೌಡ್ರ್ ಹಾಕ್ತೀನಿ. ಯಾಕಂದ್ರೆ ಇದು ನಮ್ಗೆ
ಸ್ಕಿನ್ನಿಗೆ ಬಂಗು ಮತ್ತು ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ಲು ಏನಾಯಿತು ಇದು ಎಲ್ಲದಕ್ಕೂ ಒಂದು ರಾಮಬಾಣ ಅಥವಾ ಔಷಧಿ ಅಂತ ಹೇಳ್ಬೋದು. ಹಾಗಾಗಿ ನಾನು ತಪ್ಪದೇನೆ ನಾನೊಂದು ಫೇಸ್ ಪ್ಯಾಕಿಗೆ ಯಾವುದೇ ಫೇಸ್ ಪ್ಯಾಕ್ ಮಾಡಿದರೂ ನಾನಿಲ್ಲಿ ಮುಲೇಟಿ ಪೌಡ್ರನ್ನ ಹಾಕ್ದೇನೆ ಫೇಸ್ ಪ್ಯಾಕ್ ಮಾಡೋದಿಲ್ಲ. ಹಾಗಾಗಿ 1 ಸ್ಪೂನಷ್ಟು ಮುಲೇಟಿ ಪೌಡ್ರನ್ನ ತೊಗೊಂಡಿನಿ. ಹಾಗಾಗಿ ಇದು 1 ಸ್ಪೂನಷ್ಟು ದಾಸವಾಳ ಹೂವಿನ ಪೌಡ್ರು. ಇದು ಸಹಿತ ನಮ್ಗೆ ರಿಂಕಲ್ಸು ಮತ್ತು ಕಲೆಗಳನ್ನು, ಗುಳ್ಳೆ ಕಲೆ ಇರೋದನ್ನು ಎಲ್ಲನೂ ನಮ್ಗೆ ಕಡಿಮೆ ಮಾಡ್ತೈತಿ. ಅದಕ್ಕೋಸ್ಕರ ನಾನಲ್ಲಿ 1 ಸ್ಪೂನಷ್ಟು ದಾಸವಾಳ ಪೌಡ್ರ್ ತೊಗೊಂಡಿದ್ದೀನಿ. ನಮ್ಗೆ ಆ ಕಸ್ತೂರಿ ಅರಿಶಿನ ಒಂದು ರೀತಿ ಬಂಗಾರದ ಬಣ್ಣ ಕೊಡುತ್ತೆ ಮುಖಕ್ಕೆ. ಮತ್ತು ಇದು ಏನದು ನಮ್ಗೆ ಗುಲಾಬಿ ಹೂವಿನ ಪೌಡ್ರ್ ಹಾಕಿದೆ, ಅದು ನಮ್ಮ ಸ್ಕಿನ್ನಿಗೆ ಪಿಂಕ್ ಕಲರನ್ನು ನಮಗೆ ಮುಖಕ್ಕೆ ಒಂಥರ ಕಲರು ಚೆನ್ನಾಗಿರುವಂಥ ಒಂದು ಕಲರು ಸ್ಕಿನ್ನಿಗೆ ಕೊಡುತ್ತೆ. ಎಲ್ಲನೂ ಒಂದು ಸ್ಕಿನ್ ಟಾನಿಕ್ ಪೌಡ್ರ್ ಅಂತ ಹೇಳ್ಬೋದು ಇದನ್ನು ನಾವು. ಹಾಗಾಗಿ ನಾವು ಇದನ್ನ ಬ್ರೈಡಲ್ ಫೇಸ್ ಪ್ಯಾಕ್ ಅಂತ ಹೇಳಂದು ಇದಕ್ಕೆ ಹೆಸರಿರೋದು. ಇದು ಒಂದು ಒಳ್ಳೆಯ ಒಂದು ಬ್ರೈಡಲ್ ಫೇಸ್ ಪ್ಯಾಕ್ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಮನೆಯಾಗ ನಮಗೆ ಮದುವೆ ಇತ್ತು ಅಂತ ಅಂದ್ರೆ ಅಥವಾ ಮದುಮಕ್ಕಳು ಸಹಿತನೂ ಇದನ್ನು ನಾವು ಮನೆಗೆ ಒಂದು 20 ದಿನ ಮೊದಲಿಗೆ ನಾವು ಈ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡು ಪ್ರತಿದಿನ ನಾವು ಇದನ್ನ ಹಚ್ತಾ ಬರಬೇಕು. ಇದನ್ನ ಪ್ರತಿದಿನ ನಾವು ಫೇಸ್ ಪ್ಯಾಕನ್ನು ಹಾಕ್ತಾ ಬರಬೇಕು. ಎಷ್ಟು ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಶೈನಿಂಗ್ ಬರ್ತೈತಿ. ಮುಖದ ಮೇಲೆ ಅಲ್ಲೆಲ್ಲಿ ಒಂದು ಸ್ವಲ್ಪ ಕಪ್ಪು ಕಲೆಗಳಿದ್ರೆ ಅವು ಎಲ್ಲ ನಮಗೆ ಕಡಿಮೆ ಆಗ್ತಾವೆ. ಬೇಕಿದ್ರೆ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಇದಕ್ಕೆ ನಂದು ನಾರ್ಮಲ್ ಸ್ಕಿನ್ ಇರೋದ್ರಿಂದ ನಾನಿಲ್ಲಿ 1 ಸ್ಪೂನಷ್ಟು ಪೌಡ್ರ್ ತೊಗೊಂಡಿನಿ. ಹಂಗೆ ಒಂದು ಸ್ವಲ್ಪ ಮೊಸರು, 1 ಸ್ಪೂನಷ್ಟು ರೋಸ್ ವಾಟ್ರು, ಒಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಆಯಿಲಿ ಸ್ಕಿನ್ ಇದ್ದವ್ರು ಏನು ಮಾಡಬೇಕಪ್ಪ ಅಂತ ಅಂದ್ರೆ 1 ಸ್ಪೂನಷ್ಟು ಈ ಪೌಡ್ರ್, ನಿಮಗೆ ಎಷ್ಟು ಬೇಕು ಅಷ್ಟು ಪೌಡ್ರ್ ಹಾಕ್ಕೋಬೋದು. ಅದಕ್ಕೆ ಅಲೋವೆರಾ ಜೆಲ್ಲು ಮತ್ತು ರೋಸ್ ವಾಟ್ರು ಎರಡೂ ಹಾಕಿ ನೀವು ಈ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದನ್ನು ಹಚ್ಕೋಬೋದು. ಮತ್ತು ನಮಗೆ ಪೂರ್ತಿ ಸ್ಕಿನ್ ಐತಪ್ಪ, ಈ ಕಾಂಬಿನೇಷನ್ನು ನಾರ್ಮಲ್ ಅಲ್ಲ ಮತ್ತು ಈ ಆಯಿಲಿನೂ ಅಲ್ಲ ಅಂತ ಅನ್ನೋ ಪೂರ್ತಿ ಡ್ರೈ ಸ್ಕಿನ್ ಐತಿ ಅನ್ನೋರು ಏನು ಮಾಡಬೇಕಂದ್ರೆ ಹಸಿ ಹಾಲನ್ನು ತೊಗೋಬೇಕು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ತೊಗೋಬೇಕು. ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಹಸಿ ಹಾಲನ್ನು ಹಾಕಿ ಅದನ್ನ ಪ್ಯಾಕ್ ರೆಡಿ ಮಾಡಿ ನಾವು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಡ್ರೈ ಸ್ಕಿನ್ ಇರೋದು ನಮಗೆ ಸಾಫ್ಟ್ ಆಗುತ್ತೆ ಮತ್ತು ಡ್ರೈ ಅಂತ ಅನಿಸುತ್ತಲ್ಲ ಅದು ಆಗಂಗಿಲ್ಲ. ಹಾಗಾಗಿ ನಾನು ಇದಕ್ಕೆ ಡ್ರೈ ಸ್ಕಿನ್ ಇರೋರಿಗೆ ಹಾಲು ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೋಬೋದು ಅಂತ ಹೇಳಿದ್ದು. ಈ ರೀತಿ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಇದನ್ನ ಹಚ್ಕೊಂಡು ಹೋಗ್ತೀನಿ. ಅದನ್ನೇನು ಪೌಡ್ರ್ ಮಾಡಿಟ್ಟಿರ್ತೀರಲ್ಲ, ಪೌಡ್ರನ್ನ ಒಂದು ಏರ್ ಕಂಟೈನರ್ ಡಬ್ಬಾದಾಗ ಹಾಕಿ ನೀವು ತೆಗೆದಿಟ್ಕೊಂಡ್ರೆ ನಿಮಗೆ ಪ್ರತಿದಿನ ಹಚ್ಚೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಒಂದು 55 ಗ್ರಾಮ್ ತಂದು ಇಟ್ಕೋರಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಾದಾಗ ಹಾಕಿಟ್ಕೊಂಡ್ವಿ ಅಂದರೆ ನಮಗೆ ಬೇಕಂದಾಗ ನಾವು ಫೇಸ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇದು ಪೂರ್ತಿಯಾಗಿ ಒಂದು 80% ಒಣಗೈತಿ. ಅಂದ್ರೆ ಪೂರ್ತಿಯಾಗಿ ಒಣಗಿಲ್ಲ ಅಂದ್ರೆ ಸೆಮಿ ಡ್ರೈ ಅಂತಾರಲ್ಲ ಆ ರೀತಿ ಒಣಗೈತಿ. ನಮಗೆ ಸ್ವಲ್ಪ ಹಸಿ ಕೈಯನ್ನು ಮಾಡ್ಕೊಂಡು ನಾವು ಇದನ್ನು ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡ್ತಾ ಬರಬೇಕು. ಜಾಸ್ತಿ ರಬ್ ಮಾಡಬಾರ್ದು, ಸಾವಕಾಶವಾಗಿ ಮಸಾಜ್ ಮಾಡಬೇಕು. ಅಂದರೆ ಪೌಡ್ರೆಲ್ಲ ಹಾಕಿರ್ತೀವಿ ನಮ್ಮ ಸ್ಕಿನ್ನಿಗೆ ಜಾಸ್ತಿ ನಾವು ಒತ್ತಿ ನಾವು ಸ್ಕ್ರಬ್ ಮಾಡಿದಾಗ ರ್ಯಾಷಸ್ ಆಗ್ಬೋದು. ಹಾಗಾಗಿ ಸಾವಕಾಶವಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ತಾ ಬರಬೇಕು. ಇನ್ನೂ ಒಂದು ನಾನು ಹೇಳೋದನ್ನು ಮರೆತೆ, ಫಸ್ಟಿಗೆ ಯಾವುದೇ ಪ್ಯಾಕನ್ನು ಹಾಕೋಕ್ಕೂ ಮೊದಲು ನೀವು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನಿಂದ ಮುಖಕ್ಕೆ ಮಸಾಜ್ ಮಾಡಬೇಕು ಅಂತ ಹೇಳಿದ್ದೀನಿ. ನಾನು ಮೊದಲಿಗೆ ಹೇಳಬೇಕಿತ್ತದನ್ನ. ನಾನೇ ಫಸ್ಟಿಗೆ 2-3 ವಿಡಿಯೋಗಳಿಗೆ ನಾನು ತೋರಿಸಿದ್ದೀನಿ ಅದನ್ನ. ಹಾಗಾಗಿ ನಾನಿಲ್ಲಿ ಇದನ್ನು ಮಾಡಿಲ್ಲ. ನಾನು ಫಸ್ಟಿಗೆ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ಹಚ್ಚಿ ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಆದಮೇಲೆ ಈ ಪ್ಯಾಕನ್ನು ನಾನು ಹಾಕ್ಕೊಂಡಿರೋದು. ಆದರೆ ಒಂಥರ ಏನೋ ಸ್ಕಿನ್ನಿಗೆ ಏನದು ಕ್ಲೆನ್ಸಿಂಗ್ ಅಂತಾರಲ್ಲ ಆ ರೀತಿ ಆಗುತ್ತದು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲು. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಸಿ ಹಾಲು ಹಚ್ಚಿ ಮೊದಲಿಗೆ ಮಸಾಜ್ ಮಾಡಿ ನಂತರ ಮುಖ ತೊಳ್ಕೊಂಡು ಪ್ಯಾಕನ್ನು ಹಾಕೋರಿ. ಈಗ ನೋಡ್ತಿರ್ಬೋದು ನಿಮ್ಮ ಎದುರಿಗೇನೆ ನಾನು ಮುಖನ ಒರೆಸಿ ತೋರಿಸ್ತಿದ್ದೀನಿ. ಎಷ್ಟು ಗ್ಲೋ ಬಂದೈತೆ ಅಂತ ನಮ್ಸ್ಕೊಂಡು ಒಂದೇ ಟೈಮು ಯೂಸ್ ಮಾಡಿದರೆ ಸಾಕು ಫ್ರೆಂಡ್ಸ್, ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ನಾನು ಹೆಂಗೆ ಹೇಳ್ಬೇಕಂತ ಹೇಳೋದು ಗೊತ್ತಾಗ್ತಿಲ್ಲ. ಬ್ರೈಡಲ್ ಫೇಸ್ ಪ್ಯಾಕ್ ಅಂದರೆ ಬ್ರೈಡಲ್ ಫೇಸ್ ಪ್ಯಾಕ ಇದು. ನಿಜ ಹೇಳ್ಬೇಕಂದ್ರೆ ಪ್ರತಿದಿನ ಒಂದು 20 ದಿನಕ್ಕಿಂತ ಮೊದಲು ನೀವು ಇದನ್ನ ಹಚ್ಕೊತ ಬರ್ರಿ. ಏನಾದರೂ ಮನ್ಯಾಗ ಕಾರ್ಯಕ್ರಮ ಐತಿ ಅಂದಾಗ ನಿಮ್ಮ ಸ್ಕಿನ್ನಿಗೆ ನೀವು ಇದು ನಂದ ಸ್ಕಿನ್ನ ಅಂತೇಳಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ನಿಗೆ. ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಕಾಣಿಸುತ್ತೆ, ಎಷ್ಟು ಗ್ಲೋ ಕಾಣಿಸೋವಂತೈತಿ ಅಂತ ಅಂದರೆ ನಾವು ಇದರೊಳಗೆ ಏನೆಲ್ಲ ಒಂದಲ್ಲ ಎರಡಲ್ಲ, ಅದಕ್ಕೆ ಹೇಳಿದ್ದೆ ನಾವು ಉಷ್ಟಾನ್ನ ಭೋಜನ ಒಂದು ಸ್ಕಿನ್ಗೆ ಅಂತ ಹೇಳಂದು. ಇಷ್ಟು ಚೆನ್ನಾಗಿ ನನಗೆ ಖುಷಿ ಆಗುವಂತಂದರೆ ಅಷ್ಟು ಸಾಫ್ಟ್ ಆಗೈತಿ, ಅಷ್ಟು ಗ್ಲೋ ಕಾಣಿಸೋವಂಥದ್ದು ನಮ್ಮ ಸ್ಕಿನ್ನು. ನನಗಂತೂ ಭಾಳ ಖುಷಿಯಾಗೈತಿ ಈ ಒಂದು ಫೇಸ್ ಪ್ಯಾಕನ್ನು ಹಾಕಿ. ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಮಸೂರ್ ದಾಲ್ ಅಥವಾ ಕೆಂಪು ಬೇಳೆ ಅಂತಾರಲ್ಲ ಅದನ್ನ 2 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನು, ಅಕ್ಕಿ ಹಿಟ್ಟು 2 ಸ್ಪೂನು, ಹಾಲಿನ ಪೌಡ್ರ್ 2 ಸ್ಪೂನು, ಬಾದಾಮಿ ಪೌಡ್ರ್ 2 ಸ್ಪೂನ್. ಇಷ್ಟೂ ನಾನು 2 ಸ್ಪೂನ್ ತೊಗೊಂಡಿನಿ. ಉಳಿದಿರೋವೆಲ್ಲ 1 ಸ್ಪೂನನ್ನು
ನಾನು ತೊಗೊಂಡಿನಿ ಇಲ್ಲಿ. ಬರೀ 4 ದಿನ ಈ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿ ನೋಡ್ರಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮೊದಲಿಗೆ ಫಸ್ಟ್ ಟೈಮ್ ಹಚ್ಚಿದಾಗಲೇ ನಮ್ಗೆ ಅದ್ರದ್ದು ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ. ನಾವು ಬರೀ ಕಡಲೆ ಹಿಟ್ಟು ಮತ್ತು ಮೊಸರು ಅಥವಾ ಈ ಮುಲೆಟಿ ಪೌಡ್ರು, ಮೊಸರು, ಜೇನುತುಪ್ಪ ಹಾಕ್ಕೊಂಡು ಬರೀ ಅದನ್ನಷ್ಟೇ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಹಚ್ಕೊಂಡಾಗ ಅವಾಗಲೇ ಅಷ್ಟು ಗ್ಲೋ ಬರ್ಬೇಕಾದ್ರೆ ಇಷ್ಟೆಲ್ಲ ನಮಗೆ ಮುಖಕ್ಕೆ ಒಂದು ಒಳ್ಳೆಯ ಸ್ಕಿನ್ ಟಾನಿಕ್ ಅಥವಾ ಒಳ್ಳೆಯ ಒಂದು ಗ್ಲೋ ಕೊಡುವಂಥ ಇಷ್ಟೆಲ್ಲ ಸಾಮಗ್ರಿ ನಾವು ಹಾಕಿ, ಇಷ್ಟೆಲ್ಲ ಪೌಡ್ರ್ಗಳನ್ನ ಹಾಕಿ ನಾವು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೊಂಡಾಗ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ಅಂದರೆ ನೀವು ಗೆಸ್ ಮಾಡ್ಬೋದು. ಇದನ್ನೆಲ್ಲ ಒಂದು 50 ಗ್ರಾಮ್ ತಂದಿಟ್ಕೊಂಡು ಮನೆಯಲ್ಲಿರುವಂಥ ಒಂದಷ್ಟು ಸಾಮಗ್ರಿಗಳನ್ನೆಲ್ಲ ಹಾಕಿ ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೋರಿ. ಪ್ರತಿದಿನ ಅದನ್ನ ಹಚ್ತಾ ಬರ್ರಿ, ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ರೀತಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಳೋ ಅವಶ್ಯಕತೆಯೂ ಇಲ್ಲ. ಮನೇಲೇ ಒಳ್ಳೆ ಗ್ಲೋಯಿಂಗು ಮತ್ತು ಶೈನಿಂಗು, ಒಂದು ಆರೋಗ್ಯಕರವಾದಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ನೀವು ಕಮೆಂಟ್ ಹಾಕಿದರೆ ಮತ್ತು ಲೈಕ್ ಕೊಟ್ಟ ನನಗೆ ಪ್ರೋತ್ಸಾಹ ಸಿಗುತ್ತೆ ಒಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ಒಂದು ಲೈಕ್ ಕೊಡೋದು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.